ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣಾರವಿಂದರಲ್ಲಿ ಶರಣಾರ್ಥಿ ತಿಳಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ವೀಕ್ಷಣೆ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳು ಶರಣಾರ್ಥಿ ತಿಳಿಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅನುಭವ ನೀಡಲು ಬಂದಿರತಕ್ಕಂಥ ಮೊನ್ನೆ ತಾನೇ ತಮ್ಮೆಲ್ಲರಿಗೆ ಜ್ಞಾನವನ್ನು ನೀಡಿದ್ದು ಇಂದಿನ ವೆಬ್ಸೈಟಲ್ಲಿ ನೀಡಿದ್ದಾರೆ. ಈಗ ಮತ್ತೆ ವಿಶೇಷವಾಗಿ ಮಾನವರು ಎದಕ್ಕಾಗಿ ಬಡ್ದಾಡಬೇಕು, ನಾವು ಎದಕ್ಕಂತ ಬಂದೀವಿ, ಎಲ್ಲಿಗೆ ಹೋಗ್ಬೇಕು, ನಮ್ಮ ಮಾರ್ಗ ಯಾವುದು, ನಮ್ಮ ಬದುಕು ಯಾವುದು, ಮಾನವ ಜನ್ಮ ಅಂದ್ರೆ ಏನು, ಭಗವಂತ ನಮ್ಮನ್ನ ಎದಕ್ಕೆ ಕಳಿಸಿನ, ನಾವೇನು ಮಾಡಕತ್ತೀವಿ, ಸ್ವಲ್ಪ ಚೆನ್ನಾಗಿ ದಾರಿ ಹಿಡಿದು ನಡಿಬೇಕಂತೇಳಿ ತಿಳಿಸ್ಕೊಡೋರು ಬಂದಿದ್ದಾರೆ. ಅವರು ಕವಿಗಳು ಹಾಗೂ ಪ್ರಶಸ್ತಿ ಪುರಸ್ಕಾರರು ಶಶಿಧರ ಸ್ವಾಮಿಗಳಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಶರಣಾರ್ಥಿಗಳು. ಹಾಗೂ ಇವರು ಹೀಗೆ ಅನುಭವವನ್ನು ಪ್ರಾರಂಭ ಮಾಡ್ತಿದ್ದಾರೆ. ನಾವು ನೀವೆಲ್ಲರೂ ಚಿತ್ತದಿಂದ ಕೇಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲನೆಯದಾಗಿ ನನ್ನ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರನಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನನ್ನ ಮನದಿಷ್ಟವರು ಶ್ರೀ ಚೆನ್ನಯ್ಯ ತಾತನಲ್ಲಿ ಬಸವಾದಿ ಶರಣರಲ್ಲಿ ಶರಣಾರ್ಥಿ ಎಂದು ಈ ಸದ್ಭುತ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಾಗಿ ನಡೆಸ್ತಕ್ಕಂಥ ತಮಗೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು, ಈ ಸದ್ಭುತ ಅಮೃತವನ್ನು ಸರ್ವರಿಗೂ ಉಣಬಡಿಸುತ್ತಿರುವ ಆಧ್ಯಾತ್ಮಿಕ ಚಿಂತಕರಾದ, ವಚನಕಾರರೂ ಆದ ಅನುಭಾವಿಗಳು, ಪುರಾಣಿಕರು ಆಗಿರ್ತಕ್ಕಂಥ ನಮ್ಮ ಈ ತುರುವಾಳ ಗ್ರಾಮದ ನಾಗಪ್ಪಣ್ಣ ಹುಯಿನಬಾವಿ ಶರಣರಿಗೆ ಶರಣಾರ್ಥಿಗಳನ್ನು ಶರಣಾರ್ಥಿಗಳು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅಷ್ಟೇ ಸುಂದರವಾಗಿ ಚಿತ್ರಿಸಿ ನೋಡುಗರ ಮನಸ್ಸು ಸೆಳೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ದೇವರಾಜ ಅಣ್ಣನವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ದಿನ ನಾವು ಮಹಾಶರಣೆ ಅಕ್ಕ ಮಹಾದೇವಿಯ ಒಂದು ವಚನವನ್ನು ನೋಡೋಣ. ಊರ ಶೀರೆಗೆ ಅಗಸ ತಡಬಡಾಯಿಸಿದಂತೆ ಹೊನ್ನೆನ್ನದು ಮಣ್ಣೆನ್ನದು ಎಂದು ನೆನೆದು ಬಡವಾದೆ. ಊರ ಶೀರೆಗೆ ಅಗಸ ತಡಬಡಾಯಿಸಿದಂತೆ ಹೊನ್ನೆನ್ನದು ಮಣ್ಣೆನ್ನದು ಎಂದು ನೆನೆದು ಬಡವಾದೆ. ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆನಯ್ಯ, ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆನಯ್ಯ, ಚನ್ನಮಲ್ಲಿಕಾರ್ಜುನ. ತಾಯಿ ಅಕ್ಕ ಮಹಾದೇವಿ ವೈರಾಗ್ಯ ವೀರಾಗಿಣಿ ಅಂತ ಕರೆಸಿಕೊಂಡಿರ್ತಕ್ಕಂಥ ತಾಯಿ ಹೇಳ್ತಾಳೆ, ಊರ ಸೀರೆಗೆ ಅಗಸ ತಡಬಡಾಯಿಸಿದಂತೆ. ಮುಂದೆ ಹೇಳ್ತಾಳೆ, ಹೊನ್ನೆನ್ನದು ಮಣ್ಣೆನ್ನದು ಎಂದು ನಾನು ನೆನೆದು ಕೆಟ್ಟನೆಯ ಅಂತ ಹೇಳ್ತಾಳೆ. ಈಗ ಮಡಿವಾಳ ಅಂತಕ್ಕಂಥ ಒಬ್ಬ ವ್ಯಕ್ತಿ ಊರಿನ ಶ್ರೀಮಂತರದಾಗಲಿ ಮಧ್ಯಮ ವರ್ಗದವರಾಗಲಿ ಸೀರೆಗಳನ್ನು, ಅವರ ಒಂದು ಒಡವೆಗಳ ವಸ್ತ್ರಗಳನ್ನು ಮಡಿ ಮಾಡಲು ತಂದಾಗ ಅವೆಲ್ಲ ನಮ್ಮ ಅನ್ಕೊಂಡು ಮನೆಗೆ ಇಟ್ಕೊಂಡ್ರೆ ಆಗತ್ತೆ. ಒಂದಿನ ಇಟ್ಕೋಬೋದು ಅಷ್ಟೆ, 2 ದಿನ ಇಟ್ಕೋಬೋದು. ನಂತರ ಅವ್ರಿಗೆ ಒಪ್ಪಿಸ್ಬೇಕಲ್ಲ, ಅವು ನಮ್ಮಲ್ಲ ಅಂದಾಗ ಇಲ್ಲಿ ತಾಯಿ ಹೇಳ್ತಾಳ,
ಇದು ಹೊನ್ನು ಹೆಣ್ಣು ಮಣ್ಣು ಏನು ನಾವೇನು ಬಡದಾಡ್ತೀವಲ್ಲ, ಇವು ನಮ್ಮ ಅಲ್ಲವು. ಭಗವಂತ ನಿನ್ನ ಉಪಜೀವನಕ್ಕೆ ಏನು ಬೇಕಪ್ಪ ಅಷ್ಟನ್ನು ಮಾತ್ರ ಒಂದು ಸೀಮಿತ ಮಿತಿಯಲ್ಲಿ ಅದನ್ನ ಇಟ್ಟಣ. ಆದ್ರೆ ನಾವು ಅದು ನಮ್ಮದು ಅಂತಂದು ಮನೆಗೆ ಇಟ್ಕೊಂಡು ಕುಂತ್ರೆ, ಇಲ್ಲ ಅದು ಬೇಕಂತ ಅದರಿಂದ ಓಡಿದ್ರೆ ಅಂದ್ರೆ ದುಃಖಕ್ಕೆ ಕಾರಣ ಆಗ್ತೀವಿ. ನಮ್ಮ ಬದುಕಿನಲ್ಲಿ ಸುಖ ಅನ್ನೋದೇ ಇರೋದು, ದುಃಖ ತುಂಬತೈತಿ. ನಂದು ಎಷ್ಟು ನಂದದು. ಒಂದು ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರು. ಅವರು ಒಬ್ಬ ವ್ಯಕ್ತಿ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಡಕ್ಕೆ ಬಲಕ್ಕೆ ನೋಡಿದಾಗ ಆತನಿಗೆ ಒಂದು ಬಲಕ್ಕೆ ನೋಡ್ತಾನೆ ಸುಂದರವಾದ ಹೂದೋಟ ಕಾಣ್ತೈತಿ. ಏನು ಹೂವದ ಪರಿಮಳ, ಹೂವು ಅಷ್ಟು ಸುಗಂಧಯುಕ್ತವಾದ ಹೂಗಳು ಬೆಳೆದ್ಬಿಟ್ಟವು. ಆ ಹೂಗಳು ಬೆಳೆದವ ಆತ ಯೋಚನೆ ಮಾಡ್ತಾನ, ಏನಿದು ಇಂಥ ಸುಂದರವಾದ ತೋಟ, ಇಷ್ಟೊಂದು ಬಗೆ ಬಗೆಯ ಹೂಗಳು ಹಣ್ಣುಗಳು ತುಂಬ್ಯಾವಲ್ಲ, ಇವನ್ನ ಮಾರಿದ್ರೆ ಎಷ್ಟು ರೊಕ್ಕ ಬಂದಿತ್ತು ಅಂತ ಯೋಚನೆ ಮಾಡಿ ಇವು ನನಗಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ನಂದ್ರ ಆತನಿಗೆ ದುಃಖ ಆಗ್ತೈತೆ ಅಂತ. ನೋಡ್ರಿ ಎಷ್ಟು ಮಜಾ ಐತಲ್ಲ. ಅದೇ ರೀತಿಯಾಗಿ ಆ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನ, ಆತ ನೋಡ್ತಾನ, ಏನಪ್ಪಾ ಇದು ಇಷ್ಟೊಂದು ಹೂಗಳು ತುಂಬ್ಯಾವ, ಹಣ್ಣುಗಳು ತುಂಬ್ಯಾವಲ್ಲ ಈ ಹೊಲದಾಗ, ಈ ತೋಟದಾಗ, ಇದು ನಂದು ಮಾಡಿಕೆಬೇಕು, ಏನು ಬೇಕಾದ್ದಾಗಲಿ ಬಿಡಬಾರ್ದು ಇದನ್ನ ಅಂತ ಆತ ಒಂದು ರೀತಿಯಿಂದ ಯೋಚನೆ ಮಾಡಿದ. ನೋಡ್ರಿ, ಇಬ್ಬರ ಯೋಚನೆ ಒಂದು ರೀತಿ ದುಃಖಕ್ಕೀಡು ಮಾಡಿತು. ಅದೇ ರಸ್ತದಲ್ಲಿ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನ, ಆ ತೋಟ ನೋಡ್ತಾನ, ನಿಂತ್ಕೊಂಡು ಯಾವ ರೀತಿ ಅದನ್ನ ನೋಡ್ತಾನಪ್ಪ ಅಂತಂದ್ರ ಮನದುಂಬಿ ನೋಡ್ತಾನಂತ. ಆ ಹೂವಿನ ತೋಟದ ಪರಿಮಳ, ಆ ಹಣ್ಣಿನ ಘಮಘಮ ಸುವಾಸನೆ ಎಲ್ಲವನ್ನು ಹತ್ತಿರದಲ್ಲಿ ಹೋಗಿ ಅದನ್ನು ನೋಡಿ ಆನಂದ ಪಡ್ತಾನ, ನಗುತ್ತಾನ, ಖುಷಿ ಆಗ್ತಾನ, ಸಂತೋಷದಿಂದ ತನ್ನ ದಾರಿ ತಾನು ಹಿಡ್ಕೊಂಡು ಹೋಗ್ತಾನ. ಅದೇ ಮೊದಲು ಇಬ್ಬರು ನೋಡ್ತಾನ, ದುಃಖಿತರಾಗ್ತಾರ. ಈ ಒಬ್ಬ ವ್ಯಕ್ತಿ ನೋಡ್ತಾನ, ಎಷ್ಟೊಂದು ಆನಂದ ಭರಿತನಾಗ್ತಾನ. ಇಷ್ಟೇ ವ್ಯತ್ಯಾಸ. ಯಾವತ್ತು ಯಾವ ವಸ್ತು ನಮಗಿಲ್ಲಲ್ಲ, ಇನ್ನೊಂದು ಕಡೆ ನಾವು ಕಂಡಾಗ ಅದನ್ನು ನಾವು ಅನುಭವಿಸಿ ಸಂತೋಷ ಪಡ್ಬೇಕಂತ. ಆ ಅನುಭವಿಗಳು, ಆ ಜ್ಞಾನಿಗಳು ಹೇಳಿದ ಮಾತು, ಆ ಅನುಭವಿಸಿ ಸಂತೋಷ ಪಟ್ಟಾಗ ಅದಕ್ಕಿಂತ ಆನಂದ ಇದಕ್ಕೆ ಇನ್ನೊಂದಿಲ್ಲ. ಅದು ನಮ್ಮ ಹತ್ರ ಇದ್ದಾಗ ನಮಗ ಅದು ಸುಖ ಕೊಡೋದಿಲ್ಲ ಅಂತ. ನೋಡಿದಾಗ ಅಷ್ಟ ಸುಖ ಕೊಡ್ತೈತಿ ಇನ್ನೊಬ್ಬರ ಕಡೆಗಿದ್ದಾಗ. ಅದೇ ನಮ್ಮದಾದಾಗ ನಾವು ಅದನ್ನು ನೋಡಿ ಖುಷಿ ಪಡೋದಿಲ್ಲ, ಇನ್ನೊಂದು ಕಾಶೆ ಪಡ್ತೀವಿ. ಅಲ್ಲೇ ನಾವು ದುಃಖಕ್ಕೀಡಾಗೋದು. ನಮಗೂ ಮತ್ತು ಸಂಸಾರಗಳಿಗೂ ಮತ್ತು ಸನ್ಯಾಸಿಗಳಿಗಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಅವರು ನೋಡುವ ಭಾವವೇ ಬೇರೆ, ನಾವು ನೋಡುವ ಭಾವವೇ ಬೇರೆ. ನಮ್ಮ ಭಾವ ನಮ್ಮನ್ನು ದುಃಖಕ್ಕೀಡು ಮಾಡ್ತೈತೆ, ಅದಾಗಬಾರದು. ನಾವು ಆ ಸನ್ಯಾಸಿಯಂತೆ ನೋಡಲು ಸ್ವಲ್ಪ ಮನಸ್ಸು, ಅವರು 100% ಮಾಡಿದರೆ ನಾವು ಕಡೆಗೆ 25% ಆದರೂ ನಮ್ಮಲ್ಲಿ ಅದನ್ನು ಅಳವಡಿಸ್ಬೇಕಂತ. ಇವು ಯಾಕಪ್ಪ ಅಂದ್ರೆ ಹೇಳಿದ್ರೆ ಬರೋದಲ್ರಿ ಇದು. ಇಲ್ಲಿ ಭಾಳ ಮಜಾ ಐತಿ. ನಾವು ಏನಾದ್ರೂ ಹೇಳಿದ್ದು ಎಷ್ಟೊತ್ತಿರ್ತೈತ್ರಿ, ಅದು ಭಾಳ ತಿರಂಗಿಲ್ಲ. ಅದು ನಮ್ಮ ಮನದೊಳಗೆ ಬಿಗಿ ಆಗ್ಬೇಕು, ಅದು ಗಟ್ಟಿ ಆಗ್ಬೇಕು. ನಾವು ಈ ರೀತಿಯೇ ಬದುಕು ಮಾಡಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕು ಅನ್ನೋದು ನಮ್ಮೊಳಗ ಗಟ್ಟಾದಾಗ ಮಾತ್ರ ಸಾಧ್ಯ. ಹೇಳಿಕೆ ಮಾತಂತಾರಲ್ರಿ, ಕಟ್ಟಿಟ್ಟ ಬತ್ತಿ ಹೇಳಿಕೊಟ್ಟ ಮಾತು ಅಷ್ಟಾಗಿ ಸರಿಸಾಗಿ ನಿಲ್ಲಲ್ಲ ಅಂತ. ಒಂದು ಉದಾಹರಣೆ, ಒಂದು ಚುಟುಕಾಗಿ ಒಂದು ಹಾಸ್ಯ ಪ್ರಸಂಗ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಶಾಲೆಗಳ ಅನುಮತಿ ಪಡೆದು. ಒಂದು ಊರಾಗ ಒಬ್ಬ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರ. ಅವರಿಗೆ ಅನಿವಾರ್ಯ ಕಡೆಯಿಂದ ಒಬ್ಬ ಮಗಳು ಹುಟ್ಟಿರ್ತಾಳೆ. ಆ ಮಗಳು ಒಂದು ಮಗುವಿನ ತಾಯಿಯಾಗಿ ಆಕೆ ಕೂಡ ಹಸುವಿಗಿರ್ತಾಳೆ. ಆ ಮೊಮ್ಮಗಳನ್ನೇ ಅತ್ಯಂತ ಜೋಪಾನ ಮಾಡಿರ್ತಾರೆ. ಸುಮ್ಮನೆ ಉದಾಹರಣೆಗೆ ಒಂದು ಕತೆ ಚುಟುಕು. ನಂತರ ಅವ್ರ ಜನ್ರೇಷನ್ ಭಾಳ ಆಯ್ತು. ಇಲ್ಲಿ ಈ ಅಜ್ಜ ಅಜ್ಜಿಯ ಜನ್ರೇಷನ್ ಬೇರೆ, ಇಲ್ಲಿ ಮೊಮ್ಮಗಳದು ಬೇರೆ. ಈಗಿನ ಕಾಲ ವಾಟ್ಸಪ್ ಕಾಲ, ಮೊಬೈಲ್ ಬಂತಲ್ರಿ, ಸ್ಮಾರ್ಟ್ ಫೋನ್.
ಈ ಒಂದು ಕಾಲ ಅವರು ಹೆಂಗ್ ಬಂದಿರ್ತಾರಪ್ಪ ಅಂದ್ರೆ ಆ ಅಜ್ಜ ಅಜ್ಜಿ ಒಳ್ಳೆ ಸಂಸ್ಕೃತಯುಕ್ತವಾಗಿ ಜೀವನ ನಡೆಸಿ ಒಳ್ಳೆ ಆಚಾರ ವಿಚಾರ ಪದ್ಧತಿ ಮನೆಯಲ್ಲಿ ಏನು ಎತ್ತ ಅಂತಲ್ಲ ಆ ರೀತಿಯಾಗಿ ಒಂದು ಸಂಸ್ಕೃತಯುತವಾಗಿ ಜೀವನ ನಡೆಸ್ಕೊಂಡು ಬಂದಿರ್ತಾರ. ಇಲ್ಲಿ ಮೊಮ್ಮಗಳು ಸ್ಕೂಲ್ ಓದ್ತಿರ್ತಾಳ. ಆಕೆಗೆ ಏನಿದ್ರು ಈಗಿನ ಕಾಲದಲ್ಲಿ ಫೇಸ್ಬುಕ್ಕು ವಾಟ್ಸಪ್ ಅನ್ನೋದೇ ಒಂದು ನಮಗೊಂದು ಅವಿಭಾಜ್ಯ ಹಂಗಾಗಿಬಿಟ್ಟದಲ್ಲ, ಆ ರೀತಿಯಾಗಿರ್ತಾಳೆ. ಮನೆಯಲ್ಲಿ ಆ ದಿನ ಒಂದು ದೊಡ್ಡ ಹಬ್ಬ, ಯುಗಾದಿ ಹಬ್ಬ ಅಂದ್ಕೊಳ್ರಿ, ಬಂದಿರ್ತದ. ಮನೆಯಲ್ಲಿ ಹೋಳಿಗೆ ಮಾಡ್ಬೇಕಾಗಿರ್ತದೆ. ಅಜ್ಜಿ ವಯಸ್ಸಾಗಿರ್ತದ, ಮಾಡಕ್ಕೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ಮೊಮ್ಮಗಳು ಹೇಳ್ತಾಳ, ಅಜ್ಜಿ ನೀನು ಇದನ್ನೇನು ತಲೆ ಕೆಡಿಸಬೇಡ, ನೀನು ಯಾವುದೇ ಕೆಲಸ ಮಾಡಬೇಡ, ನೀನು ಆರಾಮಾಗಿ ಕೂಡು, ನಾನು ಮಾಡ್ತೀನಿ. ಇಲ್ಲ ನಿನಗೆ ಬರಂಗಿಲ್ಲ, ಏನು ಮಾಡ್ತಿದ್ದಿ ಅಂದಾಗ, ಇಲ್ಲ ನನ್ನ ಗೆಳತಿ ಚೆನ್ನಾಗಿ ಏನು ಇವತ್ತೇನು ಮಾಡ್ಬೇಕು, ಹೋಳಿಗೆ ಮಾಡ್ಬೇಕಲ್ಲ, ಆ ಹೋಳಿಗೆ ಮಾಡ್ತಕ್ಕಂಥ ಗೆಳತಿ ನನಗೆ ವಾಟ್ಸಪ್ನಲ್ಲಿ ಎಲ್ಲ ಕಳಿಸ್ತಾಳ, ನಾನು ಅದೇ ರೀತಿಯಾಗಿ ಮಾಡ್ತೀನಿ ಅಂತ ಅಜ್ಜಿಗೆ ಹೇಳಿ ಅವ್ರನ್ನ ಜಳಕ ನೀವು ಪೂಜೆ ನಿಮ್ಮ ಮಾಡಿಕೊಂಡು ನೀವು ಆರಾಮಲ್ಲಿ ನಾನು ಆದಷ್ಟು ಬೇಗ ಪ್ರಸಾದನದೊಳಗೆ ನಾನು ಹೋಳಿಗೆ ಎಲ್ಲ ರೆಡಿ ಮಾಡಿಬಿಡ್ತೀನಂತ ಹೇಳ್ತಾಳೆ. ಹೇಳಿ ಇಲ್ಲಿ ಗೆಳತಿ ಫೋನ್ ಮಾಡ್ತಾಳ, ಏನವ ಮತ್ತು ನಾನು ಹೋಳಿಗೆ ಮಾಡ್ಬೇಕಾಗ್ಯದ, ನೀನು ಸಲ ನನಗೆ ಹೇಳಿದ್ದೆ ಹೋಳಿಗೆ ಮಾಡ್ತಾನೆ ನಾನು ಅಂತ ಹೇಳಿದ್ದೆ, ಆದ್ರೆ ನೀನು ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಹೋಗು ಏನೇನು ಮಾಡ್ಬೇಕಂತ, ನಾನು ಅದೇ ರೀತಿಯಾಗಿ ಹೋಳಿಗೆ ಮಾಡ್ತೀನಿ ಅಂತ. ಆಕೆ ಗೆಳತಿ ಕೂಡ ಆಯಿತು ನನಗೆಲ್ಲ ಬರುತ್ತೆ, ನಾನು ಯಾವ ರೀತಿ ಮೆಸೇಜ್ ಕಳಿಸ್ತೀನಿ ಅದನ್ನು ನೋಡ್ಕೊಂಡು ನೀನು ಹೋಳಿಗೆ ಮಾಡು ಅಂತ ಹೇಳ್ತಾಳೆ. ಆಗ ಫಸ್ಟ್ ಮೆಸೇಜ್ ಬರ್ತೈತ್ರಿ. ಬಂದಾಗ ಬೇಳೆಯನ್ನು ನೆನೆ ಹಾಕ್ಬೇಕು ಈ ರೀತಿಯಾಗಿ ಅಂತಂದು ಎಲ್ಲ ಏನು ಮೆಸೇಜ್ ಬರುತ್ತೆ ಅದೇ ರೀತಿಯಾಗಿ ಬೇಳೆ ನೆನೆ ಇದಾಗ್ತಾಳ, ಅದನ್ನು ಕುದಿಸೋಕೆ ಇಡ್ತಾಳ. ಬೇಳೆ ಕುದ್ಮೇಲೆ ಏನು ಮಾಡ್ಬೇಕಂತ ಮೆಸೇಜ್ ಬರುತ್ತೆ, ಅದನ್ನು ಮಾಡ್ತಾಳೆ. ಇನ್ನು ಈ ಕಡೆ ಮೈದಾ ಹಿಟ್ಟನ್ನು ನೆನೆ ಇಡಬೇಕು, ಅದನ್ನು ಯಾವ ರೀತಿ ಕಣಕಾಗಿ ಒಂದು ಹದಕ್ಕೆ ತರಬೇಕು, ಎಲ್ಲ ಈ ರೀತಿಯಾಗಿ ಮೆಸೇಜ್ ಕಳಿಸ್ದಂಗೆಲ್ಲ ಈಕೆ ಇಲ್ಲಿ ಮಾಡ್ತಾ ಇರ್ತಾಳೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ವಾಟ್ಸಪ್ನಲ್ಲಿ ಕಳಿಸ್ತಕ್ಕಂಥ ಸ್ನೇಹಿತಿಗೆ ಇನ್ನೊಬ್ಬ ಸ್ನೇಹಿತೆ ಪೂಜೆ ಮಾಡೋದು ನನಗೆ ಕಳಿಸು ಅಂತ ಒಂದು ಮೆಸೇಜ್ ಮಾಡಿರ್ತಾಳ. ಆಕೆಗೆ ಕೂಡ ಈಕೆ ಏನು ಮಾಡ್ತಿರ್ತಾಳ, ಪೂಜೆ ಯಾವ ರೀತಿ ಮಾಡ್ಬೇಕು ಅಂತಂದು ಆಕೆ ಮೆಸೇಜ್ ಆ ಕಡೆ ಹಾಕ್ತಿರ್ತಾಳ. ಆ ಕಡೆ ಒಂದ್ಸಲ ಪೂಜೆ ಅಂತ ಕಳಿಸ್ತಿರ್ತಾಳ, ಈ ಕಡೆ ಹೋಳಿಗೆ ಮಾಡೋದು ಕಳಿಸ್ತಿರ್ತಾಳ. ಎರಡೂ ನಡೆದಿರ್ತೈತೆ. ಇಲ್ಲಿ ಈಕೆ ಕಣಕ ರೆಡಿ ಮಾಡ್ತಾಳ, ಹೂರ್ಣ ರೆಡಿ ಮಾಡ್ತಾಳ, ರೆಡಿ ಮಾಡ್ಕೊಂಡು ಕುಂದಿರ್ತಾಳ. ಆಯ್ತು ಇನ್ನೇನು ಹೋಳಿಗೆ ಮಾಡಲು ನೀನು ಸಿದ್ಧ ಮಾಡನ್ನಂತೇಳಿ ಮೆಸೇಜ್ ಬರುತ್ತಾ. ಅದಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂದ್ರ ಹೋಳಿಗೆ ಮಾಡುವ ಎಲ್ಲ ವಿಧಾನ ತಿಳ್ಕೊಂತಾಳ, ಕಣಕ ರೆಡಿ ಆಗ್ತೈತಿ, ಹೂರ್ಣ ರೆಡಿ ಆಗ್ತೈತಿ. ಆದ್ರೆ ಕಣಕದಲ್ಲಿ ಹೂರ್ಣ ತುಂಬಬೇಕು ಏನು ಹೂರ್ಣದಲ್ಲಿ ಕಣಕ ತುಂಬಬೇಕು ಅನ್ನೋದು ಸ್ವಲ್ಪಿಕ್ಕಿಗೆ ಗೊಂದಲ ಆಗಿಬಿಡ್ತೈತಿ. ಏನೋ ಇದ್ರ ಹೋದಂತಾಳ, ಪೂರ್ಣ ತಗೊಂತಾಳ, ಬೇಸ್ ತೆಳ್ಳಗೆ ಮಾಡ್ತಾಳ, ತೆಳ್ಳಗೆ ಮಾಡಿ ಒಂದಿಷ್ಟು ಕಣಕ ತಗೊಂಡು ಒಳಗಿಡ್ತಾಳ, ಅದ್ರ ಮೇಲೆ ಹೂರ್ಣ ಮುಚ್ಚಿ ಅದನ್ನ ಹಂಚಿಗೆ ಹಾಕ್ತಾಳ. ಇನ್ನೇನ ಹಿಂಗಾಯ್ತು. ಅದು ಏನಾಗ್ತದೆ, ಇಷ್ಟು ಮಾಡಕತ್ತಿರ್ತಾಳ, ಕೇಳ್ಬೇಕೇನಾದ್ರೆ ಒಂದು ಮೆಸೇಜ್ ಬಂದ್ಬಿಡ್ತೈತಿ. ಅದು ಆ ಕಡೆ ಪೂಜೆದ್ದು ಮೆಸೇಜ್ ಕಳಿಸ್ಬೇಕಾಗಿರ್ತೈತಿ. ಏನ್ ಮಾಡ್ತಾಳ, ಈಕಿಗೆ ಬಂದ್ಬಿಡ್ತೈತಿ, ಈಗ ನಿನ್ನ ಹೋಳಿಗೆ ಎಲ್ಲ ಸಿದ್ಧ ಆಗ್ಯದ, ಈಗ ಪೂಜಾ ದೇವರ ಕೋಣೆಯಲ್ಲಿ ಹೋಗಿ ನೀನು ಗಂಟೆಯನ್ನು ಬಾರಿಸಬಹುದು ಅಂದ್ರೆ ನೈವೇದ್ಯ ಆಯ್ತು ಅಂತ ಲೆಕ್ಕ. ಈಕೆ ಏನ್ ಮಾಡ್ತಾಳ, ಅದ್ರಂಗೆ ಏನೊಂದು 5 ಹೋಳಿಗೆ ಮಾಡಿರ್ತಾಳ, ಅದರೊಳಗ ಒಂದ್ 2 ತಗೊಂಡು ಅವು ಹೆಂಗಾಗಿರ್ತಾವ ನಿಮ್ಗೆ ಗೊತ್ತಲ್ರಿ. ಹೂರ್ಣದಲ್ಲಿ ಕಣಕ ತುಂಬಿದ್ರೆ ಗಟ್ಟಿ ಏನಾಗ್ತೈತಿ, ಕಣಕ ದಟ್ಸಿ ಎಲಿ ಮಾಡಿ ಅದ್ರಾಗ ಹೂರ್ಣ ತುಂಬಿದ್ರೆ ಅದು ಹೋಳಿಗೆ ಆಗ್ತೈತಿ. ಈಗಿಲ್ಲ, ಹೂರ್ಣನೇ ಒಂದು ಅಗಲ ಮಾಡಿ ಅದ್ರಾಗ ಕಣಕ ತುಂಬಿ ಹಂಚಿನ ಮೇಲೆ ಹಾಕಿ ತಗೊಂಡು ಅವ್ರ ಗತಿ ಏನಾಗ್ತೈತಿ, ಅದನ್ನು ಇದು ದೇವ್ರ ಮುಂದಿಟ್ಟು ಗಂಟೆ ಬಾರಿಸ್ತಾಳ. ಆಗ 2 ಅಜ್ಜಿ ಆ ತಿನ್ನಿ ನಾವು ಇಷ್ಟು ಜಲ್ದಿ ಹೋಳಿಗೆ ಮಾಡಿ ನೈವೇದ್ಯ ಮಾಡಿಬಿಟ್ರು, ನಡಿ ಊಟಕ್ಕೆ ಅಂತೇಳಿ ಗಂಗಾಳ ತಗೊಂಬಂದು ಕುಂದಿರ್ತಾಳ. ಆಗ ನೋಡ್ರ ಇದ್ದು ಹೋಳಿಗೆನ ಗಂಗಾಳಕ್ಕೆ ಹಾಕ್ತಾಳ, ಕಣಕ ಒತ್ತಟಿಗೆ ಹೂರ್ಣ ಒತ್ತಟಿಗೆ. ನೋಡ್ರಿ ಇದು ವಾಟ್ಸಾಪ್ ಕಥೆ. ಇದು ಇಲ್ಲಿ ಹೇಳಿಕೊಟ್ಟದ್ದು, ಒಬ್ರು ಹೇಳಿದ್ದು ಕೇಳಿ ನಾವು ಏನ್ ಮಾಡ್ಬೇಕಾಗ್ತೈತಿ, ಯಾವ ರೀತಿ ನಾವು ಹೇಳಿಕೊಟ್ಟ ಮಾತು ನಮ್ಮಲ್ಲಿ ಬಹಳತ್ತು ನಿಲ್ಲೋದಿಲ್ಲ. ಅದು ಹಿಂಗೆ ಆಗತ್ರಿ. ಈಗ ಆಯ್ತಲ್ಲ ಕತೆ, ಹೋಳಿಗೆ ಕತೆ, ವಾಟ್ಸಾಪ್ ಹೋಳಿಗೆ ಕತೆ ಹಂಗಾತೈತಿ. ಅದರಂತೆ ನಾವು ಯಾವಾಗ ಶರಣರ ಒಂದು ಅನುಭವದ ನುಡಿಗಳನ್ನು ಕೇಳ್ತೀವಿ, ಜ್ಞಾನಿಗಳ ಅಮೃತ ವಾಣಿಯನ್ನು ಕೇಳ್ತೀವಿ, ಆದಷ್ಟು ನಾವು ನಮ್ಮ ಒಂದು ಮಂದಿರದಲ್ಲಿ ಅವನ್ನ ನಾವು ಮನೆ ಮಾಡಿಕೋಬೇಕು. ಅವು ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಅವನ್ನು ಅಳವಡಿಸಿಕೊಂಡು
ನಾವು ತಾಯಿ ಅಕ್ಕಮದೇವಿಯ ವಚನದಂತೆ ನಾವು ಅದನ್ನು ಒಂದು ಕಿಂಚಿತ್ತಾದರೂ ನಾವು ಅವರ ಆ ವಚನದ ತಾತ್ಪರ್ಯವನ್ನು ತಿಳ್ಕೊಂಡು ಅದರಂತೆ ನಾವು ನಡಿಬೇಕಾಗ್ತೈತಿ. ಅಂದಾಗ ನಮ್ಮ ಬದುಕು ಸಾರ್ಥಕ ಅನ್ನಿಸ್ತಾವ. ಇಲ್ಲಾಂದರೆ ನಾವು ಇದೇ ರೀತಿಯಲ್ಲಿ ಆಗಿ ನಾವು ಹಣ 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 ಅಂತ ಬಡುಕಂತ ಎಷ್ಟು ಅದು ಗಳಿಸೋದು, ಎಷ್ಟು ಇವತ್ತು 1 ಎಕರೆ ಇದ್ದ ಒಬ್ಬ ವ್ಯಕ್ತಿ ಕೂಡ ಜೀವನ ಮಾಡ್ತಾನೆ, 1000 ಎಕರೆ ಇದ್ದರೂ ಕೂಡ ಜೀವನ ಮಾಡ್ತಾರ. ಆದ್ರೆ ಆ ಜೀವನದಲ್ಲಿ ಒಂದು ಯಾರಿಗೆ ಎಷ್ಟು ಬದುಕು ಸುಂದರವಾಗಿರುತ್ತೆ ಅಂತ ಹೇಳಕ್ಕಾಗ್ತೈತ್ರಿ. ಬದುಕಿಗೆ ಎಷ್ಟು ಸಾಕು. ಒಂದು ಕಡೆ ಅಕ್ಕಮದೇವಿ ಹೇಳ್ತಾವ, ಹಾಗೆ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು. ನೋಡ್ರಿ, ಅಂದ್ರ ಇಲ್ಲಿ ಆಕೆಯ ವಚನದಲ್ಲಿರ್ತಕ್ಕಂಥ ತಾತ್ಪರ್ಯ ಏನು? ನೀವು ಬದುಕಬೇಕಾಗಿತ್ತಲ್ಲ, ಕಾಯಕ ಮಾಡು, ಆ ಕಾಯಕದಲ್ಲಿ ಬರ್ತಕ್ಕಂಥ ತೃಪ್ತಿ ಪಡು. ಹಸಿವಾದ ಭಿಕ್ಷಾನ್ನಗಳು ಉಂಟು ಅಂದಾಗ ನಾವಿಲ್ಲಿ ಅರ್ಥ ಮಾಡಿಕೋಬೇಕು. ಅಂದ್ರೆ ಇದು ಈ ಬದುಕು ನಮ್ಮದು ಭಗವಂತನಿಗಾಗಿ ಐತೆ ಹೊರತಾಗಿ ನಾವು ಉಣೋದು ನಾವು ತೊಡೋದು ಇದು ಎಷ್ಟು ದಿವಸ, ಈ ಕಾಯಕ ಎಷ್ಟು ದಿವಸ ಇದು ನಾವು ಮಾಡೋದು. ಅದಕ್ಕೆ ಸತ್ಯ ಶುದ್ಧ ಕಾಯಕವ ಮಾಡಿ ಅದರಲ್ಲಿ ಬರ್ತಕ್ಕಂಥದ್ದನ್ನು ನಾವಿಷ್ಟು ದಾಸೋಹಕ್ಕೆ ಅಣಿ ಮಾಡಿ ನಮ್ಮ ಜೀವನವನ್ನು ತೊಡಗಿಸಿಕೊಳ್ಬೇಕಂತ ಎಲ್ಲ ಶರಣರು ಇದನ್ನು ತಿಳಿಸ್ತಾ ಬಂದಿದ್ದಾರೆ ಕಾಲಕಾಲದಿಂದ. ಅದರಂತೆ ಇವತ್ತು ನಾವು ಕೂಡ ಈ ಅನುಭಾವಿಗಳ ಒಂದು ನುಡಿಯಂತೆ ಶರಣರ ವಾಕ್ಯದಂತೆ ನಾವು ಪಾಲನೆ ಮಾಡಬೇಕಾಗ್ತೈತಿ. ಆ ಒಂದು ಕಾರಣಕ್ಕೆ ನಾವು ಶರಣರ ಸತ್ಸಂಗದಲ್ಲಿ ಭಾಗಿಯಾಗೋಣ. ಇಂಥ ನಮ್ಮ ಶರಣರು ನಾಗಪ್ಪ ಶರಣರು ಮಾಡಿರ್ತಕ್ಕಂಥ ಈ ಸದ್ಬೋಧ ಕಾರ್ಯಕ್ರಮದ ಸದಭಿರುಚಿಯನ್ನು ನಾವು ಪಡೆದುಕೊಂಡು ಈ ಒಂದು ಜ್ಞಾನವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ 2 ತೊದಲು ನುಡಿಗಳಿಗೆ ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶರಣರು ನಡೆಸಿಕೊಡ್ತಾ ಇದ್ದಾರೆ. ಶರಣಾರ್ಥಿಗಳು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಇವತ್ತು ಜ್ಞಾನ ಹೇಳ್ಕೊಟ್ರು. ಅಕ್ಕಮದೇವಿ ವಚನ, ಹೌದಲ್ಲ? ಅಕ್ಕಮದೇವಿ ವಚನ. ಹೊಣ್ಣೆನ್ನೋದು ಮಣ್ಣೆನ್ನೋದು ಮತ್ತೆ ಹೊಣ್ಣೆನ್ನೋದಂತ ಬಡ್ದಾಡ್ತಾರೆ ಅಂತ ಆ ವಚನದಾಗ ಬಂತೀವಿ. ಈಗ ಇಡೀ ಜಗತ್ತು ಒಟ್ಟ ಒಂದು ದೇಶ ಅಲ್ಲ, ಒಂದು ಊರಲ್ಲ, ಎಲ್ಲರಿಗೂ ಮೂರ್ಖ ಬಡ್ದಾಡೋದಂತ. ಅದಕ್ಕಲ್ಲಿ ಹೇಳ್ತಾರೆ ಅವ್ರ ಒಂದ್ ಕಡೆಗೆ, ತ್ರಿಪುರದ ಸಂಹಾರದ ಕೀಲವನ್ನು ಅರಿಯಬಲ್ಲಡೆ. ತ್ರಿಪುರದ ಸಂಹಾರದ ಕೀಲವನ್ನು ಅರಿಯಬಲ್ಲಡೆ. ಅವಾಗ ಆತಗ ಶರಣಂತ ನಾನಂತ ಒಬ್ಬ ಶರಣರು ಹೇಳ್ತಾರೆ. ಯಾರು 3 ಊರು ಅಂತಂದ್ರೆ ಇವ ಅಂತ, ಒಂದು ಹೆಣ್ಣು ಮಣ್ಣು, ಇವನ ಸಂಹಾರ ಮಾಡ್ಬೇಕಂತ. ಇದರಿಂದ ಎಲ್ಲ ಓಟ್ ಇದಾಗ್ಬಿಡುತ್ತೆ. ಅಂದ್ರ ಎಷ್ಟು ಬೇಕು ಅಷ್ಟು ತಗಂದ್ರೆ ಏನಾಗಲ್ಲ. ಅವು ನಾವು ಅತಿ ಮಿತಿ ತೆಪ್ಪಿ ಅತಿ ಆಗ್ಬಿಡ್ತೈತಲ್ಲ. ಅತಿ ಇದಾದಾಗ ನಮಗೆ ಮುಂದ್ಲು ಜ್ಞಾನ ಮತ್ತು ಮುಂದ್ಲು ದಾರಿ ಮರೆ ಆಗಿಬಿಡ್ತೈತಿ, ಬಂಧನ ಕೇಡಾಗಿಬಿಡ್ತು. ಈಗ ನಾವು ಊರಿಗೆ ಹೊಂಟಿರ್ತು, ಊರಿಗೆ ಹೋಗ್ಬೇಕಾತಪ್ಪ ಅಂದ್ರೆ ಅರ್ಧ ದಾರಿಗೆ ಹೋದ್ಮೇಲೆ ನೆನಪಾತೈತಂತೆ, ನಮ್ಮೂರಿಗೆ ನಾನು ಅಲ್ಲೇ ದಾರಿ ತೆಪ್ಪಿಟ್ಟಿನಿ, ಅಲ್ಲೇ ಒಳಬೇಕಾಗಿತ್ತು ನಾನು. ಈಗ ಅಂತ ಜ್ಞಾನ ಆಗಿಬಿಡ್ತಂತೆ ಅರ್ಧ ದಾರಿಗೆ ಹೋದ ಮತ್ತೆ ಅಲ್ಲಿಂದ ಒಳ್ಳೆ ಬಂದು ಮತ್ತೆ ಈ ದಾರಿಗೆ ಹೋಗ್ಬೇಕಲ್ಲ, ನಮ್ಮೂರಿಗೆ ಹೋಗ್ಬೇಕು. ಈಗ ಅಜ್ಞಾನದಿಂದ ನಡೆದ್ರೆ ಹಂಗಾತೈತೆ ಅಂತ ದಾರಿ. ಅಕಸ್ಮಾತ್ ಈಗ ಆದ್ರ ಬಿಡಪ್ಪ ತಿಪ್ಪಲ್ದಾಗ ಬಂದೀವಿ ಅನ್ಕಸಿ ಮತ್ತೆ ಒಳ್ಳೆ ಬಂದು ಇಲ್ಲಿದ್ದ ಹೋಗ್ಬೇಕ. ಮತ್ತೆ ಅರ್ಸಲಾಗಿ ಒಬ್ಬ ಶರಣರು ಹೇಳ್ತಾರ ಒಂದು ಮಾತು, ಇದನ್ನ ಹೆಂಗ್ ನಾವು ಗೆದಿಬೇಕು, ಛಲ ಬೇಕಂತ. ಹಂಗಾಗಿ ಮೇಲೆ ಮೇಲೆ ಮಾಡಿದ್ರೆ ಆಗಲ್ಲ. ಛಲ ಇಲ್ಲದವರ ಮೆಚ್ಚ. ಬಸವಣ್ಣವ್ರು ಹೇಳ್ತಾರ, ಛಲ ಬೇಕು ಶರಣಂಗೆ ಪರ ಧನವನಲ್ಲೆನೆಂಬ, ಪರ ಸತಿಯನಲ್ಲೆನೆಂಬ, ಮತ್ತೆ ಪ್ರಸಾದ ದಿಟ ಎಂಬ, ಪರ ದೈವನಲ್ಲೆನೆಂಬ, ಇವೆಲ್ಲ ಬರ್ತೈತಿ. ಲಾಸ್ಟಿಗೆ ಅದ್ರಾಗ ಒಂದ್ ಸಾಲ್ ಮಾತ್ರ ನಾವು ಅರ್ಥ ಮಾಡ್ಕೊಳ ಸರಿ. ಏನಂತ ಹೇಳ್ತಾರ ಅಂದ್ರ ಪ್ರಸಾದ ದಿಟ ಎಂಬ. ಈಗ ಪರಧನ, ಪರ ಸ್ತ್ರೀ, ಪರ ದೈವ ಅಂತ ಏನಾರು ಅರ್ಥ ಮಾಡ್ಬೋದು. ಅದ್ರಾಗ ಒಂದ್ ಸಾಲ ಬರ್ತೈತಿ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಅಂತ. ಅದ ದಿಟವಾಗಿ ನಿಂದಿರ್ತೈತಿ ಲಾಸ್ಟಿಗೆ. ಉಳಿಕೆಲ್ಲ ಓದ್ತಾವ ಬರ್ತಾವ. ಏನದ ದಿಟವಾಗಿ ಅಂದ್ರ ಪ್ರ ಅಂದ್ರ ಮೊದಲನೇ ಸಂಕೇತ, ಪ್ರಥಮದಲ್ಲಿ ಅಂತಾರ. ಅಕ್ಷರನಾಗ ಅರ್ಥ ಮಾಡ್ಕೋಬೇಕು ನಾವು. ಸಾಧು ಅಂದ್ರೆ ಇನ್ನೊಬ್ರು ತಡಲಾರ್ದು, ಇದೇ ಪ್ರಸಾದ. ಪ್ರ ಅಂದ್ರ ಮೊದಲು, ಸಾಧ ಅಂದ್ರ ಸುಮ್ಮನೆ ಇರೋದು. ಅಂದ್ರ ತನ್ನ ಮನುಷ್ಯನೊಳಗ ಇಂದ್ರಿಯವನ್ನು ಗೆದ್ದು ತನ್ನೊಳಗ ಸ್ಥಾನ ಸುಮ್ಮನೆ ಇರ್ಬೇಕು. ಲೌಕಿಕದೊಳಗ ಮತ್ತೆ ಸುಮ್ಮನೆ ಇರ್ಬೇಕಂತ ಹಂಗ ಅಲ್ಲದು.
ಹೊರಗ ಗುರುನ್ ಬಳಸ್ಬೇಕು. ಭಿನ್ನ ಭಿನ್ನವಾಗಿರ್ತಕ್ಕಂಥ ಜಗತ್ತಿನೊಳಗೆ ಭಿನ್ನ ಭಿನ್ನವಾಗಿ ಮಾತಾಡ್ಬೇಕು. ಯಾರ್ಯಾರಿಗೆ ಏನೇನ್ ಅನ್ಬೇಕು ಅದನ್ನ ಅನ್ಬೇಕು. ಇದು ಗುರುವಿನ ಅರ್ಥ ಇದು. ನೀನು ಇಂದ್ರಿಯಗಳಿಗೆ ಏನು ದಡಬಡಿಸ್ತಾವಲ್ಲ ಅದು ಬೇಕು ಇದು ಬೇಕಂತ ಅವನು ಸುಮ್ಮನಿಸ್ಬೇಕು. ಅಲ್ಲಿ ಪ್ರಸಾದ ಆಗ್ಬೇಕು, ಪ್ರಸಾದಿ ಗುಣ ಬರ್ಬೇಕು. ಅದಕ್ಕೆ ಎಲ್ಲ ಕಡೆಗೆ ಮನೆಗೆ ಊಟ ಮಾಡೋದಕ್ಕ ಊಟ ಮಾಡ್ರಂತಾರ, ಎಲ್ಲೇ ದೇವಸ್ಥಾನದ ಊಟ ಮಾಡಕ್ ಪ್ರಸಾದ ತಗೋ ಅಂದ್ರೆ ಸಾಧು ಗುಣ ಇರಲ್ಲ ಅಂತ. ಪ್ರತಿಯೊಬ್ಬರಿಗೆ ಆ ಸಾಧು ಗುಣ ಬಂತಂದ್ರ ಅವಾಗ ಜೀವನ ಮಾಡಕ ಸಲೀಸಾತೈತಿ. ಮತ್ತ ಇದು ಯಾವ್ದಾದ್ರು ನಾನು 3 ನಾನು ಅಂತಂದ್ರ ಸಾಧ ಇಲ್ಲ ತನ್ನ ಆಗೋದಿಲ್ಲ. ಜಗಳ ಮಾಡಿ ಗದ್ದಕ್ಕೆ ಬಿದ್ದು ತನ್ನ ಜೀವನ ತಾನ ಹಾಳು ಮಾಡ್ಕೊಬೇಕು. ಅದಕ್ಕೆ ಸ್ವಬುದ್ಧಿ ಸುಖಾಂಶ, ಪರಬುದ್ಧಿ ವಿನಾಶ. ಎಲ್ಲರೂ ಸುಖದಿಂದ ಇರಮ್ಮಂತ ಹೇಳಿ ಕೊಡ್ತಕ್ಕಂಥ ನಮ್ಮ ಶೇಷದಾಸ್ ಸಾರಿಗೆ ನಮ್ಮ ನಿಮ್ಮ ಪರವಾಗಿ ಅವರಿಗೆ ಶರಣಾರ್ಥಿ ಅಂತ ಹೇಳುತ್ತಾ ಇವತ್ತು ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣ.